ಏನು ಎಂಟ್ರಿಲೇ ಎಡಿಟು ಅಂದ್ಕೊಂಬಿಟ್ರಾ? ಏನಿಲ್ಲ, ನಾನು ಒಳ್ಳೆ ವ್ಯೂವ್ಗೆ ಹೋಗಿದ್ದೆ. ನಿಮಗೂ ಆ ವ್ಯೂನ ತೋರ್ಸೋಕ್ಕೂ ಮುಂಚೆ ಒಂದು ಸ್ವಲ್ಪ ಹೈಪ್ ತೊಗೊಳ್ಳೋಣ ಅಂತ ಲೈಟಾಗಿ ಎಡಿಟ್ ಮಾಡಿದೆ. ನಾವು ಬಿಡಿ ಬರೀ ಎಡಿಟ್ ಮಾಡಿದರೆ ಚೆನ್ನಾಗಿ ಕಾಣೋರು, ಆದರೆ ಇಲ್ಲೊಬ್ಬರು ಇದ್ದರು, ಅವ್ರು ನೋಡೋಕೆ ಎರಡು ಕಣ್ಣು ಸಾಲಲ್ಲ. ಯಾರು ಅಂದ್ಕೊಂಡ್ರಾ? ನಮ್ಮ ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್ ಕಣ್ರಿ. ಇದನ್ನು ಸ್ಥಳೀಯರು ಗಾಳಿಗುಡ್ಡ ಅಂತ ಕರೀತಾರೆ. ಕಳಸದಿಂದ ಒಂದು 20 ಕಿಲೋಮೀಟರ್ಸ್ ದೂರ ಇದೆ. ಇದು ಲೊಕೇಟ್ ಆಗಿರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಸುತ್ತಲೂ ಹಸಿರು ಬೆಟ್ಟ, ಕಣಿವೆ, ಸನ್ ರೈಸ್ ನೋಡೋಕ್ಕಂತೂ ಸಕ್ಕದಾಗಿರೋ ಪ್ಲೇಸು. ಲಾಸ್ಟ್ 5 ಕಿಲೋಮೀಟ್ರು ಫುಲ್ ಆಫ್ ರೋಡ್ ಇರುತ್ತೆ. 4x4 ಜೀಪಲ್ಲೇ ಹೋಗಬೇಕು. ಯು ನೋ ವಾಟ್ ಮೋರ್ ಇಷ್ಟದ ಪಾರ್ಟ್ ಈಸ್ ಈ ಜೀಪ್ಗಳು. ನನಗಂತೂ ಈ ಜೀಪ್ ಮೇಲೆ ಲವ್ ಆಗೋಯ್ತು. ನನಗೆ ನಮ್ಮ ನವಗ್ರಹ ಮೂವಿದು ಯಾಮಿ ಯಾಮಿ ಸಾಂಗ್ ನೆನಪಾಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಸಾಂಗ್ನ ನೆನಪು ಮಾಡ್ತಾ ಹೋಗಬೇಕಾದ್ರೆ ನನಗೆ ಈ ಜೀಪ್ ಪರ್ಟಿಕ್ಯುಲರ್ಲಿ ದಿಸ್ ಜೀಪ್ ವಾಸ್ ಸೋ ಬ್ಯೂಟಿಫುಲ್. ನಾವು ಹೋಗ್ತಿದ್ದು ಆರೆಂಜ್ ಕಲರ್ ಜೀಪ್, ಒಳ್ಳೆ ಗೇಮರ್ ಜೀಪ್ ಥರ ಇತ್ತು. ಆಲ್ರೆಡಿ ನನಗೆ ಈ ಕಿಟಕಿಯಿಂದ ನೋಡಿನೇ ಒಂದು ಅಂದಾಜು ಬಂದಿತ್ತು ಸಖತ್ತಾಗಿರುತ್ತೆ ಅಂತ. ಇಲ್ಲಿ ನೋಡಿ ಯಾರೋ ಫೋಟೋಶೂಟ್ ಮಾಡ್ತಿದ್ದಾರೆ. ನಿಜವಾಗ್ಲೂ ವ್ಯೂಸ್ ಸಖತ್ತಾಗಿದೆ. ಇಲ್ಲೇ ಹಿಂಗಿದೆ, ಮೇಲೆ ಹೆಂಗೆ ಅಂತ ನನಗಂತೂ ಫುಲ್ ಖುಷಿಯಾಗೋಯ್ತು. ಫುಲ್ಲು ಜೀಪ್ ಸವಾರಿ ಒಂಥರ ಸಕ್ಕದಾಗಿತ್ತು. ಹೋಗ್ತಾ ರೋಡಲ್ಲಿ ಹಾಗೆ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿನೂ ನೋಡ್ಕೊಂಡು ಹೋಗ್ಬೋದು. ಬೆಸ್ಟ್ ಟೈಮ್ ಅಪ್ಪ ಅಂದರೆ ಮಳೆಗಾಲ ಅಥವಾ ಮಳೆಗಾಲ ಮುಗಿದ ಮೇಲೆ ಹೋಗಬೇಕು. ಸಂಜೆ ಹೊತ್ತು ಜಾಸ್ತಿ ಜನ ಇರ್ತಾರಂತೆ, ಸೊ ಮಧ್ಯಾಹ್ನದ ಹೊತ್ತು ಹೋಗಬೇಕು. ನಾನು ಮಳೆಗಾಲಕ್ಕೂ ಮುಂಚೆ ಹೋಗಿದ್ದೆ, ಅಂದರೆ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ಹೋಗಿದ್ದೆ. ಮೇಲ್ಗಡೆಯಲ್ಲೂ ಊಟ ನೀರು ಏನೂ ಸಿಗಲ್ಲ, ಸೊ ನೀವು ಕೆಳಗಡೆನೇ ತೊಗೊಂಡು ಹೋಗಬೇಕು. ನಮ್ಮ ಜೀಪ್ ಅಣ್ಣ ಮಾತ್ರ ಫುಲ್ ಅನಾಹುತ್ ಜೀಪ್ ಹೊಡಿತಿದ್ದ. ಫುಲ್ ಎಡ್ಜೆಡ್ಜಿಗೆ ಸಕ್ಕದಾಗಿತ್ತು ಆ ಜೀಪ್ ಥ್ರಿಲ್ಲಿಂಗು ಮತ್ತು ಆ ಕಡೆ ವ್ಯೂವು. ಈ ಜರ್ನಿಲಿ ನನಗೆ ಒಂದೊಂದು ಫೇಸಲ್ಲಿ ಒಂದೊಂದು ಥಾಟ್ ಇರ್ತಾಯಿತ್ತು. ಆ ಜರ್ನಿಲಿದ್ದ ಫಸ್ಟ್ ಥಾಟ್ ಏನಪ್ಪ ಅಂದರೆ ಲವ್ ಡೀಪ್ಲಿ ಬಟ್ ಡೋಂಟ್ ಅಟ್ಯಾಚ್ ಅಂತ. ಈಗ ಯಾಕೆ ಆ ಥರ ಅನಿಸ್ತು ಅಂದರೆ, ನಾನು ಈ ಜೀಪ್ನ ಎಷ್ಟು ಡೀಪಾಗಿ ಇಷ್ಟಪಡಿಸಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಸಕ್ಕದಾಗಿ ಇಷ್ಟ ಆಯಿತು. RX100 ಬಿಟ್ಟರೆ ನೆಕ್ಸ್ಟ್ ಇಷ್ಟ ಆಗಿದ್ದೆ ಈ ಆಟೋಮೊಬೈಲ್ ನನಗೆ. ಬಟ್ ವಿ ಹ್ಯಾವ್ ಟು ಲೀವ್ ದಿಸ್ ಆ್ಯಂಡ್ ಗೋ ಫಾರ್ವರ್ಡ್. ಹೀಗೆ ಲೈಫಲ್ಲಿ ನಿಮ್ಗೆ ಎಷ್ಟೊಂದು ವಿಷಯಗಳು ಇಷ್ಟ ಆಗುತ್ತೆ, ಅದನ್ನು ಅದರ ಟೈಮ್ ಬಂದಾಗ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋದನ್ನ ನಾವು ಕಲಿಬೇಕಾಗುತ್ತೆ. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್. ಇನ್ನೊಬ್ಬರಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ದಲೇ ನೀವು ನಿಮ್ಮ ಕೈಂಡ್ನೆಸ್ನ ತೋರಿಸ್ಬೇಕು. ಅಂದರೆ ಯಾವುದೋ ಒಂದು ಚಿಕ್ಕ ಹೆಲ್ಪ್ ಮಾಡಿ ಇವ್ನು ನನ್ನಿಂದನೇ ಬೆಳೆದ, ನನ್ನಿಂದನೇ ಇವ್ನು ಉಸಿರಾಡ್ತಿರೋದು ಅಂತ ಅನ್ನೋದಲ್ಲ. ನಾವು ಏನಾದರೂ ಒಂದು ಹೆಲ್ಪ್ ಮಾಡಿದ್ದೀವಿ ಅಂತ ಅಂದರೆ ಅದು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಅವನಿಂದ ಏನೂ ನೀವು ವಾಪಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಿಸ್ವಾರ್ಥದಿಂದ ತೋರಿದ ದಯೆ ಬೇರೆಯವ್ರಿಗಿನ್ನ ನಮ್ಮ ಮನಸ್ಸಿಗೆ ಜಾಸ್ತಿ ಶಾಂತಿ ಮತ್ತು ನೆಮ್ಮದಿನ ಕೊಡುತ್ತೆ ಅಂತ. ಇಲ್ಲಾಂದರೆ ಪಕ್ಕ ಒಂದು ಮಾತು ಬರುತ್ತೆ, ನಾನೇ ನಿನಗೆ ಕೇಳಿದ್ನ ಮಾಡು ಅಂತ. ಸೊ ಬಿ ಅವೇರ್. ನಿಜವಾಗ್ಲೂ ನನಗೆ ಮಾತೇ ಬರ್ತಿಲ್ಲ ಗುರು, ಸಕ್ಕದಾಗಿದೆ. ಹೋಗ್ತಾ ಇದ್ದೀನಿ ಇನ್ನು ಹೋಗ್ತಾ ಜರ್ನಿಲೇ ಇಷ್ಟು ಖುಷಿ ಆಗ್ತಿದೆ. ಅಲ್ಲಿ ದೂರದಿಂದ ಬೆಟ್ಟ ಕಾಣ್ತಿದೆ. ಯಾವಾಗ ಹೋಗ್ತೀನೋ, ಯಾವಾಗ ವ್ಯೂ ಪಾಯಿಂಟಿಂದ ನೋಡ್ತೀನೋ ಅಂತ ಕಾತುರದಿಂದ ನನ್ನ ಕಣ್ಗಳು ಕಾಯ್ತಾ ಇದ್ದಾವೆ. ನೆಕ್ಸ್ಟು ಈ ಜರ್ನಿಲಿ ಏನಿಸ್ತಿದೆ ಅಂದರೆ ಸ್ಟೇ ಆಂಬಿಷಿಯಸ್ ಬಟ್ ಸ್ಲೀಪ್ ಪೀಸ್ಫುಲಿ. ಸ್ಟೇ ಆಂಬಿಷಿಯಸ್ ಅಂದರೆ ನೀವೇನಾದರೂ ಒಂದು ಸಾಧಿಸ್ಬೇಕು ಅಂತ ನಿಮಗೆ ಮನಸ್ಸಲ್ಲಿ ಬೆಂಕಿ ಇರಬೇಕು. ಅಂದರೆ ಈಗ ವ್ಯೂ ಪಾಯಿಂಟ್ಗೆ ಹೋಗ್ತೀನಿ, ಆ ವ್ಯೂನ ನೋಡ್ತೀನಿ ಅಂತ ಹಾಗಂತ ನೀನು ನಿದ್ದೆಗೆಡಬಾರ್ದು. ಮೀನ್ಸ್ ಸ್ಲೀಪ್ ಪೀಸ್ಫುಲಿ ಅಂದರೆ ಹೋಗೋ ದಾರಿನ ಎಂಜಾಯ್ ಮಾಡ್ತಾ, ಒಂದೊಂದು ಕ್ಷಣನೂ ಒಂದೊಂದು ಸೆಕೆಂಡ್ನು ಫೀಲ್ ಮಾಡ್ತಾ ಹೋಗಬೇಕು. ಮೇಲ್ಗಡೆ ಹೋಗಿ ನಿಂತು ನೋಡಬೇಕು ಅನ್ನೋ ಒಂದು ಆಸೆಯಿಂದ ಈಗ ತುಂಬ ಟೆನ್ಸ್ಡ್ ಆಗಿ ಇರಬಾರ್ದು. ಎಂಜಾಯ್ ದ ಜರ್ನಿ ಆಲ್ಸೋ. ಇಲ್ಲಿ ನೋಡಿ, ನಾಕಂಡ ಪುಟಾಣಿ ಮಶ್ರೂಮ್. ಇದು ನನಗೆ ತುಂಬ ಬ್ರೇವ್ ಅನಿಸ್ತಿದೆ. ಅಂದರೆ ಹಿಸ್ ಸೋ ಇಂಡಿಪೆಂಡೆಂಟ್ ಆ್ಯಂಡ್ ಬ್ರೇವ್ ಅಂತ. ಇದೇ ಯಾರಾದರೂ ತುಂಬ ಮಾನಸಿಕ ಆಗಿರೋರು ನೋಡಿದರೆ ಅವನು ಒಂಟಿ, ಯಾರೂ ಇಲ್ಲ ಇದಕ್ಕೆ ಮಶ್ರೂಮ್ಗೆ ಅಂತ ಅಂದ್ಕೊತಾರೆ. ಬಟ್ ಇವನು ನಿಜವಾಗ್ಲೂ ಒಂಟಿ. ವಿಷಕಾರಿ ಇರ್ಬೋದು ಅಂತ ನಾನು ಟಚ್ ಮಾಡಿಲ್ಲ, ವಿಷ ಇಲ್ಲದೇ ಇರ್ಬೋದು. ಬಟ್ ನನ್ನ ಹ್ಯೂಮನ್ ಇನ್ಸ್ಟಿಂಕ್ಟ್ ಪ್ರಕಾರ ಹಂಗೆ ಅನಿಸ್ತಿತ್ತು. ನೋಡಿ, ಇಡೀ ಗುಡ್ಡಲ್ಲಿ ಇವನೊಬ್ಬನೇ ಇರೋದು ಮಶ್ರೂಮ್. ನಾವು ತಿಕ್ಲ ಥರ ಈ ಕಡೆ ಬ್ಯಾಕ್ ವ್ಯೂ ನೋಡೋಕೆ ಬಂದಿದ್ದೀವಿ. ಬ್ಯಾಕ್ ವ್ಯೂ ಕೂಡ ಅಷ್ಟೇ ಸಖತ್ತಾಗಿದೆ. ಇದೇ ಥರ ನಾವೇನೇ ಎಲ್ಲೇ ಎಷ್ಟೇ ಎಕ್ಸ್ಪ್ಲೋರ್ ಮಾಡಿದ್ರೂ ನಮ್ಮ ಸೆಲ್ಫಿಗೆ ನಾವು ವಾಪಸ್ ಬರಬೇಕು. ಹಾಗೆ ನಾವೇನೇ ಬ್ಯಾಕ್ ಪಾಯಿಂಟ್ ನೋಡೋಕೆ ಹೋದ್ರೂ ರಿಯಲ್ ಆ್ಯಕ್ಚುವಲ್ ವ್ಯೂ ಪಾಯಿಂಟ್ನ ನೋಡಲೇಬೇಕು. ಸೊ
ಹೊರಗಿನ ಪ್ರಯಾಣ ಜ್ಞಾನ ಮತ್ತು ಅನುಭವ ಕೊಟ್ಟರೆ, ಒಳಗಿನ ಪ್ರಯಾಣ ಶಾಂತಿ ಮತ್ತು ಆತ್ಮ ಸಾಕ್ಷಾತ್ಕಾರ ಕೊಡುತ್ತೆ. ಇನ್ನೊಂದು ಸರಿ ಸೌಂದರ್ಯ ಸರಸ್ವತಿಯ ಚೆಲುವನ್ನು ಕಣ್ತುಂಬ್ಕೊಂಡ್ಬಿಡಿ. ಒಂದು ಮರಿಬೇಡಿ, ನೀವು ಎಷ್ಟೇ ದೂರ ಪ್ರಯಾಣ ಮಾಡಿದ್ರೂ ಒಳಗಡೆ ಇರೋ ನಿಮ್ಮನ್ನು ನೀವು ಕಂಡ್ಕೊಳ್ಳೋಕ್ಕೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಶಾಂತಿ ಕ್ರಾಂತಿ ಮೂವಿಲಿ ಯಾವುದೋ ಒಂದು ಲೈನ್ ನೆನಪು, ಶಾಂತಿಯ ಹೂಗಳನ್ನು ಬೆಳೆಸೋಣ, ಕ್ರಾಂತಿಯ ಬೇಲಿಯನ್ನು ಹಾಕೋಣ, ಆ ಥರದ್ದೇನೋ ಸಮಥಿಂಗ್. ಏನಪ್ಪ ಅಂತ ಅಂದರೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋ ಬರದಲ್ಲಿ ನಿಮ್ಮನ್ನು ನೀವು ಹಾಳು ಮಾಡ್ಕೋಬೇಡಿ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ನಿಮ್ಮ ಮನೋಭಾವನೆ ಹೂವಾದರೆ ಸೆಲ್ಫ್ ಅವೇರ್ನೆಸ್ ಮತ್ತು ಬೌಂಡ್ರಿ ಅನ್ನೋದು ಒಂದು ಒಳ್ಳೆ ಬೇಲಿ ಆಗಿರಬೇಕು. ಯಾರೂ ನಿಮ್ಮ ಮುಗ್ಧತೆನ ಯೂಸ್ ಮಾಡ್ಕೋಬಾರ್ದು. ಇದು ಅದೇ ಥಾಟ್ನ ಇನ್ನೊಂದು ಮುಖ ಅಂತಲೇ ಹೇಳ್ಬೋದು. ಯಾರೋ ಇನ್ನೊಬ್ಬರು ಬೆಚ್ಚಗಿರಲಿ ಅಂತ ನಿಮ್ಮನ್ನು ನೀವು ಸುಟ್ಕೋಬಾರ್ದು. ಫಾರ್ ಎಕ್ಸಾಂಪಲ್, ನೀವೇ ಸ್ಟ್ರೆಂತಾಗಿ ನಿಮಗೇ ಶಕ್ತಿ ಇಲ್ಲ ಅಂದರೆ ನೀವೇನ್ರಿ ಇನ್ನೊಬ್ಬರಿಗೆ ಆಸರೆ ಆಗೋಕ್ಕೆ ಸಾಧ್ಯ? ಸೊ ಬಿ ಯೋರ್ ಸೆಲ್ಫ್ ಸ್ಟ್ರಾಂಗ್ ಫಸ್ಟ್. ಮೊದಲು ನಿಮ್ಮ ಗಿಡಕ್ಕೆ ನೀವು ನೀರು ಹಾಕ್ಕೊಳ್ಳಿ, ಆಮೇಲೆ ಪಕ್ಕದ ಗಿಡಕ್ಕೆ ನೀರು ಹಾಕೋಕ್ಕೆ ಹೋಗಿ. ಸೊ ಬಿ ಸ್ಟ್ರಾಂಗ್. ಒಂದಂತೂ ಜೀವನದಲ್ಲಿ ಮರಿಬೇಡಿ, ಖಾಲಿ ಬಾಟ್ಲಿಂದ ಯಾವತ್ತೂ ಇನ್ನೊಬ್ಬರಿಗೆ ನೀರು ಕೊಡೋಕ್ಕಾಗಲ್ಲ. ಯಾಕಂದರೆ ಆ ಬಾಟ್ಲಲ್ಲಿ ನೀರೇ ಇಲ್ಲ. ಆ ಬಾಟ್ಲಲ್ಲಿ ನೀರಿರಬೇಕು ಅಂದರೆ ಫಸ್ಟು ಆ ಬಾಟ್ಲಲ್ಲಿ ನೀರಿರಬೇಕು. ಅದೇ ಥರ ಬೇರೆಯವ್ರಿಗೆ ಏನೇ ಹೆಲ್ಪ್ ಮಾಡಬೇಕು ಅಂದರೂ ಫಸ್ಟ್ ನಿಮ್ಮಲ್ಲಿ ನಿಮಗೆ ಅದು ಇರಬೇಕು. ಗುಣನೇ ಆಗಿರಲಿ, ಹಣನೇ ಆಗಿರಲಿ, ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಇನ್ನೊಬ್ರಿಗೆ ಕೊಡೋಕ್ಕೆ ಸಾಧ್ಯ. ಇನ್ನೊಬ್ರಿಗೆ ಕೊಡಬೇಕು ಅಂತ ನಿಮ್ಮನ್ನು ನೀವು ಹಾಳು ಮಾಡ್ಕೊಂಡು ಕೊಡೋದಲ್ಲ. ನಿಮ್ಮ ಹತ್ರ 1 ಗ್ಲಾಸ್ ಆಫ್ ಜ್ಯೂಸ್ ಇದ್ದರೆ ಅದರಲ್ಲಿ ಅರ್ಧ ಗ್ಲಾಸ್ ಆಫ್ ಜ್ಯೂಸ್ ಕೊಡೋದು ಈಸ್ ಗುಡ್. ನಿಮ್ಮ ಹತ್ರ ಅರ್ಧ ಗ್ಲಾಸಸ್ ಜ್ಯೂಸ್ ಇದ್ದರೆ ಅರ್ಧ ಗ್ಲಾಸಸ್ ಜ್ಯೂಸ್ನು ಕೊಟ್ಟು ನೀವು ಮಂಗನ ಥರ ಕೂರೋದು ಈಸ್ ನಾಟ್ ಗುಡ್. ಸೊ ಒನ್ಸ್ ಅಗೇನ್ ಸಿ ದ ಆ್ಯಕ್ಚುವಲ್ ಫ್ರಂಟ್ ವ್ಯೂ ಆಫ್ ಕ್ಯಾತನ್ ಮಕ್ಕಿ. ಸೊ ನೋಡಿ, ನನಗಿಲ್ಲೂ ಒಂದು ಹೂ ಸಿಕ್ತು. ಇಟ್ಸ್ ಸೊ ಕ್ಯೂಟ್. ವೀವ್, ಕ್ಯೂಟ್, ಗಾಳಿ, ಹೂವು ಇಸ್ ಹೂವು, ಎಲ್ಲೆಲ್ಲೋ ಹೂವು. ವ್ಯೂ ನೋಡಾಯಿತು, ನಾವು ಇಳಿದು ವಾಪಸ್ ಹೋಗ್ತಿದ್ದೀವಿ. ವ್ಯೂ ಮಾತ್ರ ಅಲ್ಟಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಕ್ಯಾತನ್ ಮಕ್ಕಿ. ನನಗಂತೂ ಫುಲ್ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಯಾವುದಾದ್ರೂ ಒಂದು ಹಾಡು ಹೇಳಬೇಕು ಅನಿಸ್ತಿದೆ. ಯಾವ್ದು ಹೇಳಿ? 1000 ಜನುಮವೇ ಬರಲಿ ಬೇಡುವುದೊಂದೇ ನನ್ನವಳಾಗಿ. ಸೊ ಅಲ್ಲಿಂದ ನಾವು ಈಗ ನೆಕ್ಸ್ಟು ಸೂರ್ಮನೆ ಫಾಲ್ಸಿಗೆ ಹೋಗ್ತಿದ್ದೀವಿ. ಈ ಸೂರ್ಮನೆ ಫಾಲ್ಸಿಗೆ ಹೋಗೋ ದಾರಿ ತುಂಬ ಕಡಿದಾದ ದಾರಿ. ನೋಡೋಣ, ನೀರಿಲ್ಲ ಅಂತ ಹೇಳ್ತಿದ್ದಾರೆ. ಮಳೆಗಾಲ ಅಲ್ಲ, ನೋಡೋಣ ಏನಾಗುತ್ತೆ. ಸೊ ಏನೇ ಸಾಹಸ ಮಾಡಿ ಮನಸ್ಸಲ್ಲಿ ಸ್ಥಿರತೆ ಇದ್ದರೆ ಯು ಕ್ಯಾನ್ ಗೆಟ್ ವಾಟ್ ಎವರ್ ಯು ವಾಂಟ್. ನೆಮ್ಮದಿಯಾಗಿರ್ಬೋದು. ಸೊ ಬ್ಯಾಲೆನ್ಸ್ ಇಸ್ ದ ಕೀ. ಸ್ಟೇ ಟ್ಯೂನ್ಡ್. ಬಾಯ್.